ಸ್ನೇಹಿತರೆ, ನಾನೊಂದು ಇಲ್ಲಿ ವಿಡಿಯೋ ಪ್ಲೇ ಮಾಡ್ತೀನಿ. 27 ಸೆಕೆಂಡಿನ ಈ ವಿಡಿಯೋ ಇದೆ. ಇದನ್ನು ತಾಳ್ಮೆಟ್ಟು ವಿಡಿಯೋ ನೋಡಿ. 27 ಸೆಕೆಂಡ್ ಮಾತ್ರ ಈ ವಿಡಿಯೋ ಇದೆ. ಇದನ್ನು ಎಡಿಟ್ ಮಾಡೋದು ಹೇಗೆ ಅನ್ನೋದು ನಾನು ಹೇಳ್ಕೊಡ್ತೀನಿ. ನೀವು ಉದ್ದ ಫಾರ್ಮೆಟಲ್ಲಿ ವಿಡಿಯೋ ಮಾಡಿರ್ತೀರಾ, ಅದನ್ನು ನಾವು ಯೂಟ್ಯೂಬ್ ಅಪ್ಲೋಡ್ ಮಾಡಿದರೆ ಶಾರ್ಟಲ್ಲಿ ಹೋಗುತ್ತೆ. ಅದು ಶಾರ್ಟ್ನಲ್ಲಿ ಹೋಗಬಾರ್ದು, ಲಾಂಗ್ ವಿಡಿಯೋದಲ್ಲಿ ಹೋಗಬೇಕು. ಆದರೆ ವಿಡಿಯೋ ಮಾತ್ರ ಉದ್ದ ಹಿಡ್ಕೊಂಡು ಮಾಡಿದ್ದೀವಿ. ಅದನ್ನು ನಾವು 16:9 ರೇಷೋದಲ್ಲಿ ಎಡಿಟ್ ಮಾಡಬೇಕಾಗಿದೆ. ಅದು ಹೇಗೆ ಮಾಡೋದು ಅನ್ನೋದನ್ನು ನಾನು ಇಲ್ಲಿ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಬಟ್ ಮೊದಲು ಈ ವಿಡಿಯೋ 27 ಸೆಕೆಂಡ್ ವಿಡಿಯೋನ ಫಸ್ಟ್ ನೋಡಿ. ಇದು ನೋಡಿ ಆದಮೇಲೆ ನಾನು ಎಡಿಟ್ ಮಾಡೋದು ಹೇಗೆ ಅನ್ನೋದು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ವಿಡಿಯೋ ಇತ್ತು ಅನ್ನೋದು. ಬ್ಯಾಕ್ಗ್ರೌಂಡಲ್ಲಿ ಬ್ಲರ್ ಆಗಿ ಬರುತ್ತೆ, ವಿಡಿಯೋ ಉದ್ದ ಇದೆ. ಅದೇ ವಿಡಿಯೋನ ನಾನು ಉದ್ದ ಫಾರ್ಮೆಟಲ್ಲಿ ಮಾಡಿ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಬ್ಲರ್ ಮಾಡಿ ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿ ಎಫೆಕ್ಟ್ ಬರುತ್ತೆ. ಓಕೆನಾ? ಅದನ್ನು ಹೇಗೆ ನಾವು ಎಡಿಟ್ ಮಾಡೋದು ಅನ್ನೋದು ನೋಡೋಣ ಬನ್ನಿ. ಸೊ ಅದಕ್ಕಾಗಿ ನಮ್ಮ ಹತ್ರ ಒಂದು ಇನ್ಶಾರ್ಟ್ ಅಪ್ಲಿಕೇಶನ್ ಬೇಕು. ಇನ್ಶಾರ್ಟ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಓಕೆ, ಮಾಡಿಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಜನ ಇನ್ಶಾರ್ಟ್ ಯೂಸ್ ಮಾಡ್ತಾರೆ, ನೀವು ಕೂಡ ಇನ್ಶಾರ್ಟಲ್ಲೇ ಇದನ್ನು ಮಾಡಿ. ಸೊ ಬನ್ನಿ, ಫಸ್ಟ್ ನಾವು ಇನ್ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡೋಣ. ಸೊ ಫಸ್ಟ್ ನಾನಿಲ್ಲಿ ಇನ್ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದೆ. ವಿಡಿಯೋದ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನ್ಯೂ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಯಾವ ವಿಡಿಯೋ ನಾವು ಎಡಿಟ್ ಮಾಡಬೇಕಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ. ನಾನು ಫಸ್ಟ್ ಇಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಓಕೆ ಮಾಡಿದೆ. ಸೊ ಇಲ್ಲಿ ನೋಡ್ಬೋದು ಈ ರೀತಿ ಇದೆ. ಫಾರ್ಮ್ಯಾಟ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಕ್ಯಾನ್ವಾಸ್ ಇದೆ ನೋಡಿ. ನೀವು ಇಂಪೋರ್ಟ್ ಮಾಡಿದ ಮೇಲೆ ಇದು ಉದ್ದ ಹಾಕ್ಬೋದು. ಸೊ ಅದಕ್ಕಾಗಿ ಇಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬರ್ಬೋದು. ನಿಮ್ಮ ಕೇಸಲ್ಲಿ ಈ ರೀತಿ ಉದ್ದ ಮಾಡಿರ್ತೀರಾ, ಅದಕ್ಕಾಗಿ ಈ ರೀತಿ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, 16:9 ಯೂಟ್ಯೂಬ್ ಲೋಗೋ ತೋರಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಈ ರೀತಿ ಬರುತ್ತೆ. ಬಂದಾಗ ನೀವೇನು ಮಾಡಿ, ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಈ ಲೇಯರ್ ಮೇಲೆ ಟಚ್ ಮಾಡಿ. ಇದನ್ನು ಮೊದಲು ಈ ರೀತಿ ಝೂಮ್ ಮಾಡಿ. ಈ ರೀತಿ ಝೂಮ್ ಮಾಡಿಕೊಡಿ. ಕಂಪ್ಲೀಟ್ ನಿಮ್ಮ ಏನು ಫ್ರೇಮ್ ಇದೆ ಅದಕ್ಕೆ ಕರೆಕ್ಟ್ ಫಿಟ್ ಆಗುವಂಗೆ ಅದನ್ನು ಝೂಮ್ ಮಾಡಿ. ಝೂಮ್ ಆದಮೇಲೆ ಇದನ್ನು ಕ್ಲಿಕ್ ಮಾಡಿ. ಇದೇ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ನಾನು ಟಚ್ ಮಾಡ್ತಿದ್ದೀನಿ ನೋಡಿ, ಇಲ್ಲಿ ಫಿಲ್ಟರ್ ಅಂತ ಇದೆ ಮೇಲ್ಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಫೆಕ್ಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಆಪ್ಷನ್ಸ್ ಎಲ್ಲ ಬರುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿ, ಲೆಫ್ಟ್ ಸೈಡ್ ಸ್ವಲ್ಪ ಸರಿಸಿ. ಅದಾದಮೇಲೆ ಇಲ್ಲಿ ಸ್ಟೈಲ್ ಅಂತ ಇದೆ, ಸ್ಟೈಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟೈಲ್ ಕ್ಲಿಕ್ ಮಾಡಿ ಕೆಳಗೆ ಮಾಡಿದ ಮೇಲೆ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ಆಪ್ಷನ್ ಎಲ್ಲ ಫಿಲ್ಟರ್ಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ಬ್ಲರ್ ಅಂತ ಒಂದು ಆಪ್ಷನ್ ಇದೆ, ನೀವು ಸೈಡಲ್ಲಿ ಸರಿಸಿದ್ರೆ ಇಲ್ಲಿ ಬ್ಲರ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದನ್ನು ನಾನು ಸ್ಟಾಪ್ ಮಾಡ್ತೀನಿ. ಬ್ಲರ್ ಅಂತ ಬಂತು. ಸೊ ಇದು ಬೇಕು ಅಂದರೆ ನೀವು ಎಡಿಟ್ ಮಾಡ್ಕೋಬೋದು ಸ್ನೇಹಿತರೆ. ಅಡ್ಜಸ್ಟ್ ಮಾಡಬೇಕು ಅಂದರೆ ಈ ಇಫೆಕ್ಟ್ ಮೇಲೆ ಹೋಗಿ, ಇಲ್ಲಿ ಸ್ಟೈಲ್ ಮೇಲೆ ಹೋಗಿ. ಓಕೆ, ನಾವು ಆವಾಗ ಏನು ಸೆಲೆಕ್ಟ್ ಮಾಡಿದ್ದೀವಲ್ಲ ಅದನ್ನೇ ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕಂಪ್ಲೀಟ್ ಬ್ಲರ್ ನೀವು ಮಾಡಬೇಕು. ಓಕೆ, ಸೊ ಈ ರೀತಿ ನೀವು ಮಾಡ್ಕೋಬೋದು. ವ್ಯಾಲ್ಯೂ ಎಷ್ಟು ಬೇಕೋ ಅಷ್ಟು ನೀವು ಈ ರೀತಿ ಮಾಡ್ಕೋಬೋದು. ಅದನ್ನು ಓಕೆ ಮಾಡಿ. ನಾನು ಫುಲ್ ಬ್ಲರ್ ಮಾಡಿದ್ದೀನಿ, 2 ಬಂದಿದೆ. ಸೊ ಫಸ್ಟಲ್ಲೇ ನಾವು ಏನು ಇದನ್ನು ಮಾಡಿರ್ತೀವೋ ಅದನ್ನೇ ನಾವು ಎಡಿಟ್ ಮಾಡ್ಕೊಂಡು ಬಿಡಬೇಕು ಸ್ನೇಹಿತರೆ. ಓಕೆ, ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಇದನ್ನು ನಾನಿಲ್ಲಿ ಡಿಲೀಟ್ ಮಾಡಿದೆ, ಎಫೆಕ್ಟ್ನಲ್ಲಿ ಹೋಗ್ತೀನಿ. ಈಗ ಇಲ್ಲಿ ಸ್ವಲ್ಪ ಲೆಫ್ಟಲ್ಲಿ ಸರಿಸ್ಬಿಟ್ಟು ಸ್ಟೈಲ್ನಲ್ಲಿ ಹೋಗ್ತೀನಿ. ಈಗ ಇಲ್ಲಿ ನಾನು ಬ್ಲರ್ ಏನು ಇಫೆಕ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ಮೇಲೆ ಇಲ್ಲಿ ಎಷ್ಟು ಬೇಕು ನಿಮಗೆ ಅಷ್ಟು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಸೊ ನಾನಿಲ್ಲಿ ಇಷ್ಟು ಮಾಡ್ತೀನಿ, ಓಕೆ ಮಾಡ್ತೀನಿ. ಓಕೆ ಮಾಡಿದ ಮೇಲೆ ಇಲ್ಲಿ ಬಂತು. ಸೊ ಇಲ್ಲಿ ಬ್ಲರ್ ಎಫೆಕ್ಟ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಬರಬೇಕು ಅನ್ನೋದಕ್ಕೋಸ್ಕರ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋದ ಮೇಲೆ ಇದು ಇಫೆಕ್ಟ್ ಆಗಿಬಿಡುತ್ತೆ, ಬಂದುಬಿಡುತ್ತೆ. ಓಕೆ, ಇದಾದ ಮೇಲೆ ನಾವೇನು ಮಾಡಬೇಕು ಮತ್ತು ಈಗ ಓಕೆ ಮಾಡ್ತೀನಿ, ಸಾರಿ. ಸೊ ಇದಿಷ್ಟು ಆದಮೇಲೆ ಇಲ್ಲಿ PIP ಅಂತ ಇದೆ ನೋಡಿ, ಪಿಕ್ಚರ್ ಇನ್ ಪಿಕ್ಚರ್ ಅಂತಾರೆ ಇದಕ್ಕೆ. ಇದನ್ನು ಕ್ಲಿಕ್ ಮಾಡಿ. ಮತ್ತೆ ಅದೇ ವಿಡಿಯೋನ ಸೆಲೆಕ್ಟ್ ಮಾಡಿ. ಮತ್ತೊಮ್ಮೆ ಅದೇ ವಿಡಿಯೋನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ಬಂದುಬಿಡುತ್ತೆ. ಬಂದಮೇಲೆ ಈ ಆಪ್ಷನ್ ಇದೆ ನೋಡಿ, ಇದನ್ನು ನೀವು ಕ್ಲಿಕ್ ಮಾಡಿ. ಇದು ಕರೆಕ್ಟಾಗಿ ಸೆಟ್ ಆಗಿಬಿಡುತ್ತೆ ನಮ್ಮ ಇದಕ್ಕೆ. ಓಕೆ, ಸೆಟ್ ಆದಮೇಲೆ ನೋಡಿ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಇಲ್ಲಿ ಮೊದಲು ನಾನು ಸೌಂಡ್ ಒಂದು ಸ್ವಲ್ಪ ಲೋ ಮಾಡ್ತೀನಿ.
ಒಂದೇ ನಿಮಿಷ. ಓಕೆ, ಸೊ ಮಾಡಿದೆ. ಅದಾದಮೇಲೆ ನಾನು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಪ್ಲೇ ಮಾಡ್ತೀನಿ. ಸೊ ನೋಡ್ಬೋದು ನೀವು ಬ್ಯಾಕ್ಗ್ರೌಂಡಲ್ಲಿ ಬ್ಲರ್ ಬರ್ತಿದೆ, ಆಮೇಲೆ ನಮ್ಮ ವಿಡಿಯೋ ಕ್ಲಿಯರಾಗಿ ಕಾಣ್ತಿದೆ. ಸೊ ಈ ರೀತಿ ನಾವು ಉದ್ದ ಇರೋ ವಿಡಿಯೋನ ಅಡ್ಡ ಮಾಡಿಕೊಂಡು ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡ್ಬೋದು. ಸೊ ರೇಷಿಯೋ ಸೆಲೆಕ್ಟ್ ಮಾಡಬೇಕು, ಯಾವುದೇ ಕಟ್ ಆಗಬಾರ್ದು, ಮೇಲೆ ಕೆಳಗಡೆ ಏನು ಕಟ್ ಆಗಬಾರ್ದು, ಹೇಗಿದೆಯೋ ಹಾಗೆ ಬರಬೇಕು. ಆದರೆ ಫಾರ್ಮ್ಯಾಟ್ 16:9 ಇರಬೇಕು ಅಂದರೆ ನಾವು ಈ ರೀತಿ ಎಡಿಟ್ ಮಾಡಬೇಕು ಸ್ನೇಹಿತರೆ. ಸೊ ಈ ರೀತಿ ನೀವು ಎಡಿಟ್ ಮಾಡಿ ವಿಡಿಯೋನ ಮಾಡ್ಬೋದು. ಸೊ ಗೊತ್ತಾಗ್ತಿಲ್ಲ, ಎಡಿಟಲ್ಲಿ ಏನಾದರೂ ಇಶ್ಯೂ ಬಂತು ಅಂದರೆ ಇನ್ನೊಮ್ಮೆ ಈ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯೂಟ್ಯೂಬ್ನ ಮಾಹಿತಿ ಅಥವಾ ಎಡಿಟಿಂಗ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.